ಪ್ರಭು ರಾಮಚಂದ್ರ, ಸೀತೆಯ ಕಾಣುವ ರೀತಿಯದಾವುದು ಮಾತೆಯ ಪಾದವ ನಾನೆಂದು ಕಾಣೆನೋ. ಸೀತೆಯ ಕಾಣುವ ಪ್ರಭು ರಾಮಚಂದ್ರ, ಪಟ್ಟಣವೆಲ್ಲವ ಕೂತಿದೆ ನಲ್ಲದೆ. ಪ್ರಭು ರಾಮಚಂದ್ರ, ಪಟ್ಟಣವೆಲ್ಲವ ಕೂತಿದೆ ನಲ್ಲದೆ. ಬಿತ್ತರದರ ಮನೆ ಕಲಿಸಿದೆ ನರಸೆ. ಬಿತ್ತರದರ ಮನೆ ಕಲಿಸಿದೆ ನರಸೆ. ರಾಮನ ಪ್ರೇಮೆಯ ಬಾಮೆಯ ಸೋಮೆಯ. ಪ್ರಭು ರಾಮಚಂದ್ರ, ರಾಮನ ಪ್ರೇಮೆಯ ಬಾಮೆಯ ಸೋಮೆಯ. ಪ್ರೇಮದ ಮಾತೆಯ ನಾನೆಂದು ಕಾಂಬೆನು. ಪ್ರೇಮದ ಮಾತೆಯ ನಾನೆಂದು ಕಾಂಬೆನು. ಸೀತೆಯ ಕಾಣುವ ರೀತಿಯದಾವುದು ಮಾತೆಯ ಪಾದವ ನಾನೆಂದು ಕಾಂಬೆನು. ಸೀತೆಯ ಕಾಣುವ. ಪ್ರಭು ರಾಮಚಂದ್ರ, ಕುಂಭಕರ್ಣ, ವಿಭೀಷಣ, ಸುಪಾಶ್ವ, ಮಹಾಪಾಶನ, ಮಹಾಸಾಗರ, ಮಹಸ್ತಾದಿ ಸಚಿವರ ಅರಮನೆಗಳಲ್ಲಿ ಹುಡುಕಿದರು. ಸೀತಾಮಾತೆಯವರ ದರ್ಶನವೇ ದೊರೆಯಲಿಲ್ಲವಲ್ಲ. ಇನ್ನೆಲ್ಲಿ ಹುಡುಗಲಿ? ಇರಲಿ, ಈ ದುರದಶಕಂಠನ ಅಂತಃಪುರ ಹೊಂದಿರುವುದು. ಸೂಕ್ಷ್ಮ ರೂಪದಿಂದ ಹೋಗಿ ಮಾತೆಯವರನ್ನು ಶೋಧಿಸುವೆನು. ಜಯ ಜಯ ರಘುವೀರ ಸಮರ್ಥ. ಪಂಕಜ ಭವ ಶಿವ ಸುರವರ ವೈಭವ ಸುಖ ಪಿಕನಾಥಂ ಸಖಮುಖ ಸಂಭವ. ಪಂಕಜ ಭವ ಶಿವ ಸುರವರ ವೈಭವ ಸುಖ ಪಿಕನಾಥಂ ಸಖಮುಖ ಸಂಭವ. ಅಂಕಿತ ಕಾಂಚನ ಕಿಂಕಿತ ದಿನದೆ, ಅಂಕಿತ ಕಾಂಚನ ಕಿಂಕಿತ ದಿನದಿ. ನತದ ದಿವನದ ವಿನಿಯನಿತೋ ಘನತೆ ತೋರುವುದು ಮಿಗೆ ಸೊಗಸೆ. ನಾಗಲೋಕ ಸುರರಿಗೆ ಸಮನೆನಿಪುದು ಮಿಗೆ ಸೊಗಸೆ. ಸುರನಾಗಲೋಕ ಸುರರಿಗೆ ಸಮನೆನಿಪುದು ಮಿಗೆ ಸೊಗಸೆ. ಮಿಗೆ ಸೊಗಸೆ, ಮಿಗೆ ಸೊಗಸೆ. ಪ್ರಭು ರಾಮಚಂದ್ರ, ಈ ದುರುಳ ದಶಕಂಠನ ದರ್ಶನಾಗಾರವು ದೇವೇಂದ್ರನ ಅಮರಾವತಿಗಿಂತಲೂ ಅತಿಶಯವಾಗಿರುವುದಲ್ಲ. ಈ ದುರುಳನ ಅಂತಃಪುರದಲ್ಲಿ ಸಾವಿರಾರು ಸ್ತ್ರೀಯರು ಪವಡಿಸಿರುವರು. ಇವರಲ್ಲಿ ಈತನ ರೂಪಾತಿಶಯಕ್ಕೆ ಮೋಹಿಸಿ ಬಂದವರಾಗಿಯೂ ಮತ್ತೆ ಕೆಲವರು ಈತನ ಬಲಾತ್ಕಾರದ ಹಿಡಿತಕ್ಕೆ ಸಿಕ್ಕಿ ಬಂದವರಾಗಿಯೂ ಇವರ ಮಧ್ಯದಲ್ಲಿ ಓರ್ವ ಪುರುಷನು ಪವಡಿಸಿರುವನಲ್ಲ. ಆತನ ಪಕ್ಕದಲ್ಲಿ ಓರ್ವ ಸುಂದರಿಯು ಪವಡಿಸಿರುವಳು. ಈಕೆ ಏನಾದರೂ ಸೀತೆ ಮಾತೆಯಾಗಿರಬಹುದೇ? ಇರಲಿ, ಶೋಧಿಸಿ ನೋಡುವೆನು. ಹಾ ರಾಮಚಂದ್ರ, ಜನಕ ರಾಜನ ತರಳೆಯನೆಸೆ ಘನ ಮಹೇಶನ ಧನುವ ಮುರಿದ. ಪ್ರಭು ರಾಮಚಂದ್ರ, ಜನಕ ರಾಜನ ತರಳೆಯನೆಸೆ ಘನ ಮಹೇಶನ ಧನುವ ಮುರಿದ. ಮನುಜನಾಥನ ಕರವ ಪಿಡಿದು. ಪ್ರಭು ರಾಮಚಂದ್ರ, ಮನುಜನಾಥನ ಕರವ ಪಿಡಿದು. ಧನುಜಗೆ ಮನಸೋದಯಂ ಮೋಸ ಮಾಡುದು. ರಾಮ ಮೋಸ ಮಾಡುದು. ಪ್ರಭು ರಾಮಚಂದ್ರ, ಮಹಾಪತಿವ್ರತೆಯಾದ ಸೀತಾಮಾತೆಯವರು ಪರಪುರುಷನೊಡನೆ ಪವಡಿಸಿರುವರಲ್ಲ. ಅಮ್ಮ, ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುವ ರಾಮನಿಂದ ಯಾವ ಸುಖವೂ ದೊರೆಯುವುದೆಂದು ಭಾವಿಸಿ
ಈ ಧನುಜನ ಅಷ್ಟೈಶ್ವರ್ಯಕ್ಕೆ ಮರುಳಾದೆಯ ಮಾತೆ. ಅಮ್ಮ, ನಿನ್ನಂತಹವರೇ ಜಗತ್ತಿನಲ್ಲಿ ಈ ರೀತಿಯಾದ ಮೇಲೆ ಸಾಮಾನ್ಯ ಸ್ತ್ರೀಯರ ಪಾಡೇನು? ಏನು ಮಾಡಲಿ? ನನಗೆ ಬರುವ ಕೋಪದಲ್ಲಿ ಇವರೀರ್ವನನ್ನು ನನ್ನ ಲಾಂಗುಲದಿಂದ ಸುಗ್ಗಿಸಿಕೊಂಡು ಕಪ್ಪಳಿಸಿ ಬಿಡಲೇ? ಛೇ, ನಿದ್ರಿಸುವವರನ್ನು ಸಂಹರಿಸುವುದು ಶುದ್ಧ ಹೇಡಿತನ. ಪ್ರತ್ಯಕ್ಷವಾದರೂ ಪ್ರಮಾಣಿಸಿದರೂ ನಿಧಾನಿಸಿದರೂ ಸುಧಾರಿಸು ಎಂಬ ಆರ್ಯೋಕ್ತಿ ಇರುವುದು. ಓಹೋ, ಮರೆತಿದ್ದನು. ನಾನು ಸೀತಾನ್ವೇಷಣ ಕಾರ್ಯಕ್ಕೆ ಹೊರಟಾಗ ಶ್ರೀರಾಮಚಂದ್ರರು ಸೀತಾಮಾತೆಯವರಲ್ಲಿ ಕೆಲವು ಕುರುಹುಗಳು ಇರುವವು ಎಂದು ಹೇಳಿದ್ದರು. ಈಕೆಯು ಸೀತಾಮಾತೆಯಾಗಿದ್ದ ಪಕ್ಷದಲ್ಲಿ ಆ ಚಿಹ್ನೆಗಳಿರಲೇಬೇಕಲ್ಲವೇ? ಇರಲಿ, ಶೋಧಿಸಿ ನೋಡುವೆನು. ಪಾದದೊಳ್ ಪದ್ಮರೇಖೆಗಳಿಲ್ಲ, ವಿಧವತ್ವ ತೋರುತ್ತಿದೆ ಎಡದಲೆಯ ಹಿಂದೆ. ಮಚ್ಚಲಾಂಛನವಿಲ್ಲ ಮುಂಗೈಯ ಮೇಲೆ, ಮಚ್ಚಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಗಳಿಲ್ಲ ಸೀತೆ ಇವಳಲ್ಲ. ಎಲ್ಲ ಲಕ್ಷಣಗಳು ಕಂಡು ಬಂದಾಗ್ಯೂ ಪದ್ಮರೇಖೆಗಳಿರುವುದಿಲ್ಲ. ಕಾಕರೇಖೆ ಇರುವುದರಿಂದ ಈಕೆಯು ಸೀತಾಮಾತೆಯಲ್ಲ, ರಾವಣನ ಪತ್ನಿ ಇರಬೇಕು. ಪ್ರಭು ರಾಮಚಂದ್ರ, ನೋಡದೆ ಆಡಿದ ನನ್ನ ಅಪರಾಧವನ್ನು ಕ್ಷಮಿಸಬೇಕು ತಂದೆ. ಛೇ, ಈ ಪ್ರಾರಬ್ಧ ಸ್ಥಳವನ್ನು ಬಿಟ್ಟು ಸ್ವಲ್ಪ ಮುಂದೆ ಹೋಗಿ ಮಾತೆಯವರನ್ನು ಶೋಧಿಸುವೆನು. ಪ್ರಭು ರಾಮಚಂದ್ರ ಅತಿ ವೇಗವಾಗಿ ಎತ್ತುಕೊಂಡು ಎಲ್ಲಿ ಹುಡುಕಿದರೂ ಸೀತಾಮಾತೆಯವರ ದರ್ಶನವೇ ದೊರೆಯಲಿಲ್ಲವೆಲ್ಲ. ಒಡೆಯನ ಅವಧಿಯಾದರೂ ಪೂರೈಸುತ್ತಾ ಬಂದಿರುವುದಲ್ಲ. ಮಾತೆಯವರನ್ನು ಇನ್ನೆಲ್ಲಿ ಶೋಧಿಸಲಿ? ಒಡೆಯನವಧಿಯು ಮುಗಿದು ಬಂದದೋ, ಬಿಡುವೆ ನಸುವ ನೀಗ ನಾನು. ಪ್ರಭು ರಾಮಚಂದ್ರ, ಒಡೆಯನವಧಿಯು ಮುಗಿದು ಬಂದದೋ, ಬಿಡುವೆ ನಸುವ ನೀಗ ನಾನು. ತಡೆಯ ಶೋಕವ ಜಡ ಜಗಂದಿಯ. ಪ್ರಭು ರಾಮಚಂದ್ರ, ತಡೆಯ ಶೋಕವ ಜಡ ಜಗಂದಿಯ, ಬಡ ನಡುವಿನ ಬಾಲಯ್ಯ. ಬಡ ನಡುವಿನ ಬಾಲಯ್ಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ರಾಮ ಕಾಂತೆ ಸೀತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ. ಕಾಣೆ ನಾನು ಭೂಮಿ ಜಾತೆಯ, ಕಾಣೆ ನಾನು ಭೂಮಿ ಜಾತೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ರಾಮ ಕಾಂತೆ ಸೀತೆಯ. ರಾಮ ಪ್ರಭು ರಾಮಚಂದ್ರ ಅತಿ ವೇಗವಾಗಿ ಎತ್ತಿಕೊಂಡು ಬರುತ್ತಿದ್ದಾಗ ಆ ದುರುಳ ದಶಕಂಠನ ಕೈಯಿಂದ ಜಾರಿ ಸಮುದ್ರಕ್ಕೆ ಬಿದ್ದಳು ಏನೋ ಕಾಣಲಿಲ್ಲ. ಅಲ್ಲದೆ ಆ ದುರುಳನ ಬಲಾತ್ಕಾರದ ಹಿಡಿತಕ್ಕೆ ಸಿಕ್ಕಿ ಮೃತಪಟ್ಟಳು ಏನೋ ಕಾಣಲಿಲ್ಲ. ಅಂತೂ ನಾನು ಬಂದ ಕಾರ್ಯವು ವಿಫಲವಾದಂತೆ ತೋರುತ್ತಿರುವುದಲ್ಲ. ಸೀತಾಮಾತೆಯವರು ಸಿಗಲಿಲ್ಲವೆಂಬ ವಿಚಾರವನ್ನು ತಿಳಿದ ಕೂಡಲೇ ಶ್ರೀರಾಮಚಂದ್ರನು ವ್ಯಸನ ಹೊಂದುವುದರಲ್ಲಿ ಸಂಶಯವಿಲ್ಲ. ಲಕ್ಷ್ಮಣ ಸ್ವಾಮಿ ಉಳಿಯುವನೇ
ಉಳಿಯುವ ಹಾಗಿಲ್ಲ. ಸೀತಾಮಾತೆಯವರನ್ನು ಕರೆತರುವುದಾಗಿ ವಾಗ್ದಾನ ಮಾಡಿದ ನಮ್ಮ ಸುಗ್ರೀವರಾಜನು ಉಳಿಯುವ ಹಾಗಿಲ್ಲ. ಅರಸನೇ ಹೋದ ಮೇಲೆ ಕಪಿ ಸೈನ್ಯವೆಲ್ಲವೂ ಅರಸನನ್ನೇ ಅನುವರ್ತಿಸುವರು. ರಕ್ಷಕರಿಲ್ಲದ ಕಾರಣ ಅಂಗದ ತಾರೆಯರು ಇಹಲೋಕವನ್ನು ಸೇರಿಸು. ಈ ಘೋರ ಅನಾಹುತವು ಅಯೋಧ್ಯೆಗೆ ತಿಳಿಯದೇ ಇದ್ದೀತೆ, ತಿಳಿದೇ ತಿಳಿಯುವುದು. ಅಂತೂ ಕೌಸಲ್ಯ ಸುಮಿತ್ರೆಯರು ಪ್ರಾಣವನ್ನು ತ್ಯಜಿಸುವರು. ನಾನು ಓರ್ವನು ವಿಫಲನಾಗಿ ಹೋಗುವುದರಿಂದ ಎಷ್ಟೊಂದು ಅನಾಹುತಗಳು ಸಂಭವಿಸುವು. ಏನು ಮಾಡಲಿ? ಮಾಡುವುದೇನು? ರಾವಣನಿಂದೊಡಗೂಡಿದ ಈ ಲಂಕಾಪಟ್ಟಣವನ್ನು ನನ್ನ ಲಾಂಗೂಲದಿಂದ ಭೇದಿಸಿಕೊಂಡು ಹೋಗಿ ಶ್ರೀರಾಮಚಂದ್ರ ಪಾದಸನ್ನಿಧಿಯಲ್ಲಿ ಇಡುವನು. ಶ್ರೀರಾಮಚಂದ್ರನೇ ಹುಡುಕಿಕೊಳ್ಳದೆ. ಜಯ ಜಯ ರಘುವೀರ ಸಮರ್ಥ. ಆಂಜನೇಯನೇ, ಈ ಮಹತ್ ಕಾರ್ಯವನ್ನು ನಿಲ್ಲಿಸು. ತ್ರಿಕುಟಾರರಿಂದ ಕೂಡಿರುವ ಈ ಲಂಕಾಪಟ್ಟಣವನ್ನು ಕೀಳಬೇಡ. ಸೀತಾಮಾತೆಯವರು ಅಶೋಕವನದಲ್ಲಿರುವರು, ಅಲ್ಲಿಗೆ ಹೋಗು. ಏನು ಸೀತಾಮಾತೆಯವರು ಅಶೋಕವನದಲ್ಲಿರುವರು ಎಂಬ ವಿಚಾರವನ್ನು ಅಶರೀರವಾಣಿಯಿಂದ ತಿಳಿದಾಯಿತು. ಪ್ರಭು ರಾಮಚಂದ್ರ, ಧನ್ಯನಾದೆನು ತಂದೆ, ಧನ್ಯನಾದೆನು. ನಾನೀಗಲೇ ಅಶೋಕವನಕ್ಕೆ ಹೋಗುವೆನು. ಜಯ ಜಯ ರಘುವೀರ ಸಮರ್ಥ. ಏನೀ ಮನಸ್ಸಿನ ಕಳವಳ ಸಹಿಸಲು ಅಸಾಧ್ಯವಾಗಿದೆ. ಸಹಿಸನೆ ಪರಿತಾಪ ದುಪಾಟಳವ, ಸಹಿಸನೆ ಪರಿತಾಪ ದುಪಾಟಳವ. ಬಾರೆ ನೀರೆ ತೋರೆ ಚತುರ, ಬಾರೆ ನೀರೆ ತೋರೆ ಚತುರ, ಬಾರೆ ನೀರೆ ತೋರೆ ಚತುರ, ಬಾರೆ ನೀರೆ ತೋರೆ ಚತುರ. ಸಹಿಸನೆ ಪರಿತಾಪ ದುಪಾಟಳವ. ಅವರು ಪವಂತಳ ನೋಡಲು, ಅವರು ಪವಂತಳ ನೋಡಲು, ಅವರು ಪವಂತಳ ನೋಡಲು, ಅವರು ಪವಂತಳ ನೋಡಲು. ಸಲ್ಲಾಪವ ಬಂದುವೆ ಮನದೊಳಗೆ, ಸಲ್ಲಾಪವ ಬಂದುವೆ ಮನದೊಳಗೆ. ಬಾರೆ ನೀರೆ ತೋರೆ ಚತುರ, ಬಾರೆ ನೀರೆ ತೋರೆ ಚತುರ, ಬಾರೆ ನೀರೆ ತೋರೆ ಚತುರ, ಬಾರೆ ನೀರೆ ತೋರೆ ಚತುರ. ಸಹಿಸನೆ ಪರಿತಾಪ ದುಪಾಟಳವ. ರಾಗದ ಭೋಗದ ಸೊಬಗಿನ್ವಯ್ಯಾರದ, ರಾಗದ ಭೋಗದ ಸೊಬಗಿನ್ವಯ್ಯಾರದ, ರಾಗದ ಭೋಗದ ಸೊಬಗಿನ್ವಯ್ಯಾರದ, ರಾಗದ ಭೋಗದ ಸೊಬಗಿನ್ವಯ್ಯಾರದ, ರಾಗದ ಭೋಗದ ಸೊಬಗಿನ್ವಯ್ಯಾರದ. ಹೂಗಳು ತಾಗಿರೆ ಮಾನಸಕ, ಹೂಗಳು ತಾಗಿರೆ ಮಾನಸಕ. ಬಾರೆ ನೀರೆ ತೋರೆ ಚತುರ, ಬಾರೆ ನೀರೆ ತೋರೆ ಚತುರ, ಬಾರೆ ನೀರೆ ತೋರೆ ಚತುರ, ಬಾರೆ ನೀರೆ ತೋರೆ ಚತುರ. ಸಹಿಸನೆ ಪರಿತಾಪ ದುಪಾಟಳವ, ಉಪಾಟಳವ, ಉಪಾಟಳವ. ತ್ರಿಮೂರ್ತಿ
ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಡೋದರಿ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಪೌಡಿಸಿದರೂ ಸುಖನಿದ್ರೆ ಇಲ್ಲ. ಅದಾವುದೋ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಇದಕ್ಕೆಲ್ಲ ಕಾರಣ ಸೀತೆಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನೇ ನಾನು ಅರಿಯದವನಾಗಿದ್ದೇನೆ. ಅದಾವ ಮೋಹ, ಅದಾವ ಪ್ರೀತಿ, ಅದಾವ ಭ್ರಾಂತು ನನ್ನನ್ನು ದಹಿಸುತ್ತಿರುವುದು. ಈಕೆಯನ್ನು ಬಲತ್ಕರಿಸಲೇ? ಛೇ, ಎಂತಹ ನೀಚ ಕೃತ್ಯ! ಸುಮ್ಮನಿರಲೇ? ನನಗೆ ದಕ್ಕಲಾರಳು. ಏನು ಮಾಡಲಿ? ಹೀಗೇನು ಮಾಡಲಿ? ಇರಲಿ, ಈಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಸೀತೆಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತುರವನ್ನು ನಿವಾರಿಸಿಕೊಳ್ಳುವೆನು. ಲಂಕಾವಾಸಿನಿ ದುಃಖರೂಪಿಣಿ ಲಂಕಾವಾಸಿನಿ ದುಃಖರೂಪಿಣಿ ಬಳಲುತ್ತಿರುವೆನ ಮನದಿ ನಿರಂತರ ರಾಮ ಬಳಲುತ್ತಿರುವೆನ ಮನದಿ ನಿರಂತರ ಬರೆದನೆ ಆವಿದೆ ಘೋರ ದುರಿತವ ಬರೆದನೆ ಆವಿದೆ ಘೋರ ದುರಿತವ ಬರೆದನೆ ಆವಿದೆ ಘೋರ ದುರಿತವ ಬರೆದನೆಯಾವಿದೆ ಘೋರ ದುರಿತವ ಮನಸ್ಸಿನ ಚಿಂತೆ ತನು ಕಳೆದಂತೆ ಮನಸ್ಸಿನ ಚಿಂತೆ ತನು ಕಳೆದಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ತನು ಕಳೆದಂತೆ ರಾಮ ರಾಮ ರಾಮಚಂದ್ರ, ಇನ್ನೆಷ್ಟು ದಿವಸಗಳ ಕಾಲ ನಾನು ಈ ನೀಚನ ಬಂಧನದಲ್ಲಿರಬೇಕು? ಬೇಗ ಬಂದು ನನ್ನನ್ನು ಬಿಡಿಸಬಾರದೆ? ರಾಜಾದಿ ರಾಜ ದಶಗಂಧ ಸಾರ್ವಭೌಮ ರಾವಣೇಶ್ವರ ಮಹಾಕುಮಾರರು ಸಿದ್ಧರವರು ಓಶ್ಯ ಅಪ್ಪಣೆ ಮಹಾಪ್ರಭು. ಸೀತಾ, ಮದ್ದಾನೆಯ ನಾಡ ಬೆಡಗಿನೆ ಮದ್ದಾನೆಯ ನಾಡ ಬೆಡಗಿನೆ ಮದ್ದಾನೆಯ ನಾಡ ಬೆಡಗಿನೆ ಮದ್ದಾನೆಯ ನಾಡ ಬೆಡಗಿನೆ ಬಂದಾದರ ಲಾಗೆ ಬಾರ ಸೀತಾ
ಒದ್ದಾದರ ಲಾಗಿ ಬಾರ ಮುದ್ದಾಡುವೆ ಪಾಪ ಮೋಹನೆ ಮುದ್ದಂದು ಜಳ ನಯನ ಸೀತಾ ಮುದ್ದಾಡುವೆ ಪಾಪ ಮೋಹನೆ ಮುದ್ದಂದು ಜಳ ನಯನ ಸೀತಾ ಸೊಗಸಿನ ಕಣೆ ಸೊಬಗಿನ ಮಣೆ 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 ಮುಖವ ತೋರೆ ಮುದದಿ ಬಾರ ಸೊಗಸಿನ ಕಣಿ ಸೊಬಗಿನ ಮಣಿ ಮುಖವ ತೋರೆ ಮುದದಿ ಬಾರ್ ಬಗೆಯೋಳೆಲ್ತು ಬಹುವಿಧಗೊಳ್ಳೋ ಬಗೆಯೋಳೆಲ್ತು ಬಹುವಿಧಗೊಳ್ಳೋ ದುಗುಡ ವೇದಾಗ್ಯ ಮೃಗಲೋಚನೆ ಮಿಗಿಯೋಚನೆ ಯುಗಲೇಂ ಸರಿಸು ಗುಣಾಕರ ಮೃಗಲೋಚನೆ ಮಿಗಿಯೋಚನೆ ಯುಗಲೇಂ ಕರಿಸು ಗುಣಾಕರ್ ನಸುನಗು ಕಿಲ್ಲಿಗೆ ಮೋಸಕಿ ನಸುನಗು ಕಿಲ್ಲಿಗೆ ಮೋಸಕಿ ನಸುನಗು ಕಿಲ್ಲಿಗೆ ಮೋಸಕಿ ಸುಖ ಬಂದುವೆ ಮೃಗದರ ಮುಟಿ ಮುದ್ದ ಡುವೆ ಬಾಬಾ ಮೋಹನೆ ಮುಗ್ದಂಬೋಜ ದಳ ನಯನ ದಳ ನಯನ ದಳ ನಯನೇ ಸೀತಾ ರಾಮ ರಾಮ ಎಂದು ಹಂಬಲಿಸುತ್ತಿರುವೆಯಲ್ಲ ಇನ್ನು ಆ ಹಾಳು ರಾಮನ ಹಂಬಲವನ್ನು ಬಿಡಲಿಲ್ಲವೇ ಸೀತಾ ವೃಥ ಕಾಲಹರಣ ಮಾಡಬೇಡ ಬಾ ನನ್ನನ್ನು ಸೇರಿ ಈ ದಿವ್ಯ ಸುಖವನ್ನು ಅನುಭವಿಸು ರಾಮಚಂದ್ರ ಈ ನೀಚನ ದುರ್ವಾಕ್ಯಗಳಿಗೆ ಆಸ್ಪದವನ್ನು ಕೊಟ್ಟು ಸುಮ್ಮನಿರುವೆಯಾ ಈ ನೀಚನನ್ನು ನಿವಾರಿಸುವವರು ಯಾರೂ ಇಲ್ಲವೇ ಛೀ ದುಷ್ಟನೇ ನನ್ನೊಡನೆ ಈ ರೀತಿ ಮಾತನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ ಅಯ್ಯೋ ಮರುಳೆ ವರ್ಷಾಂತರ ಕಾಲ ತಪಸ್ಸು ಮಾಡಿ ಬಯಸಿದರೂ ಲಭಿಸದಿರುವ ಪದವಿಯನ್ನು ತಿರಸ್ಕರಿಸಬೇಡ ಬಾ ಈ ಶೃಂಗಾರ ರಾವಣನ ಪ್ರೀತಿಯ ರಾಣಿಯಾಗಿ ಸುಖವಾಗಿ ಬಾಳುವಿಯಂತೆ ನಡೆ ಅರಮನೆಗೆ ಹೋಗೋಣ ಜನಪದವನು ಸಿರಿಯನ್ನಲ್ಲ ಅನುಜಾಗಿತ್ತು ಜಟೆಯ ಧರಿಸಿ ಸೀತಾ ಜನಪದವನು ಸಿರಿಯನ್ನಲ್ಲ ಅನುಜಾಗಿತ್ತು ಜಟೆಯ ಧರಿಸಿ ನನಗೆ ಬಂದನು ತಾವನು ದೈತ್ಯನ ಒನಗೆ ಬಂದನು ತಾವನು ದೈತ್ಯನ ಗುಣಾಢ್ಯನೋ ಭ್ರಾಂತಿ ಇದ್ದೇನೆ ಕಾಂತನ ಸ್ಮರಿಸುವ ಭ್ರಾಂತಿ ಇದ್ದೇನೆ ಕಾಡೊಳಲ್ಲ ತಿರುಗಿ ತಿರುಗಿ ಬಾಡಿ ಬಾಳಲಿ ಸೂತ ನಿನ್ನ ಕಾಡೊಳಲ್ಲ ತಿರುಗಿ ತಿರುಗಿ ಬಾಡಿ ಬಾಳಲಿ ಸೂತ ನಿನ್ನ ಓಡಗಾನ ನಾಡಿಸುವ ಓಡಗಾನ ನಾಡಿಸುವ ಓಡಗನ ನಾಡಿಸುವ ಹೇಗೆ ಎನಿಸಿದ ಮೂಡನ ಪ್ರಾಂತಿ ಇದ್ದೇನೆ ಕಾಂತನ ಸ್ಮರಿಸುವ ಪ್ರಾಂತಿ ಇದ್ದೇನೆ ಹೇಳಿ ರಾಮನ ಅಳಿದ ನೀನು ಕೂಡಿ ನನ್ನ ವಿಭವ ಪೊಂದು
ರಾಮನ ಅಳಿದ ನೀನು ಕೂಡಿ ನನ್ನ ವಿಭವ ಪಂದು ನೋಡು ಮುಖವ ನೀಡು ಸುಖವ ನೋಡು ಮುಖವ ನೀಡು ಸುಖವ ಮಾಡದೆ ಹಠ ಮಾಡದೆ ಭ್ರಾಂತಿ ಇದ್ದೇನೆ ಕಾಂತನ ಸ್ಮರಿಸುವ ಭ್ರಾಂತಿ ಇದ್ದೇನೆ. ಜಾನಕಿ, ಆ ನರನೋರ್ವನನ್ನು ಅಮಿತ ಪರಾಕ್ರಮಿ ಎಂದು ನಂಬಿರುವೆಯಲ್ಲ, ನಿನ್ನ ದಡ್ಡತನವನ್ನು ನಾನು ಏನೆಂದು ಹೇಳಲಿ? ಅರಣ್ಯದಲ್ಲಿ ತಂದ ಕಂದಮೂಲ ಫಲಗಳನ್ನು ತಿಂದು ಚಳಿ ಮಳೆ ಗಾಳಿಯಲ್ಲಿ ಹಲೈಸಿ ಕಷ್ಟಪಡುತ್ತಿರುವ ಆ ರಾಮನಿಂದ ಸುಖವೆಂತಹದು. ಬಾ, ಈ ಭುವನಾಧಿಪತಿ ದಶಕಂಠನಲ್ಲಿ ಸೇರಿ ದಿವ್ಯ ಸುಖವನ್ನು ಅನುಭವಿಸು. ಛೀ ನೀಚನೆ, ಈ ರೀತಿ ನನ್ನೊಡನೆ ಮಾತನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನನ್ನ ಸ್ವಾಮಿಗೊಪ್ಪಿಸಿ ಸುಖದಿಂದ ಬಾಳು. ಜಾನಕಿ, ನಿನ್ನ ರೂಪು ವೈಯಾರಗಳ ಬೆಡಗಿಗೆ ಮರುಳಾಗಿ ಲಂಕಾಧಿಪತಿಯಾದ ನಾನು ನನ್ನ ಕಿರೀಟವನ್ನೇ ನಿನ್ನ ಪಾದದಡೆಯಲ್ಲಿಡುವೆನು. ಬಾ, ಸಂತೋಷದಿಂದ ನನ್ನ ಮನೋಭಿಷ್ಟವನ್ನು ನೆರವೇರಿಸು. ಅದು ಅಲ್ಲದೆ ಗಂಧರ್ವರೆಲ್ಲರೂ ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಗಡಗಡ ನಡುಗುತ್ತಿರುವರು. ಹೀಗಿರುವಾಗ ಆ ಅಲ್ಪನಾದ ರಾಮನಿಗೆ ಹೆದರಿ ನಿನ್ನನ್ನು ಆತನಿಗೆ ಒಪ್ಪಿಸಿ ನಾನು ಶರಣಾಗತನಾಗಬೇಕೋ? ಹಠ ಮಾಡಬೇಡ. ಹಠವನ್ನು ಬಿಟ್ಟು ನನ್ನಲ್ಲಿ ಪ್ರಸನ್ನಳಾಗು. ಎಲ್ಲವೋ ದುರಾತ್ಮನೆ, ನನ್ನನ್ನು ಅಪಹರಿಸಿ ತಂದದ್ದು ನಿನ್ನ ಕುಲನಾಶ ಮಾಡುವ ಘಟ ಸರ್ಪವೆಂದು ತಿಳಿ. ಈಗಲಾದರೂ ನನ್ನ ಮಾತನ್ನು ಕೇಳಿ ನನ್ನ ಸ್ವಾಮಿಗೊಪ್ಪಿಸಿ ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಯಾರಕ್ಕೆ ಕಡಕೋಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ಗೆಲ್ಲುವನೆ ಜಯಿಸುವನೆ. ಕಡಕೋಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ಗೆಲ್ಲುವನೆ ಜಯಿಸುವನೆ. ಪರಶಿವ ವರಬಲ ವೀರರ ಜಯಿಸಲು ದರಿದ್ರ ವರವಂ ತೊರೆಯುವನೆ. ಪರಶಿವ ವರಬಲ ವೀರರ ಜಯಿಸಲು ದರಿದ್ರ ವರವಂ ತೊರೆಯುವನೆ. ಹರಿಯನ ತಿಳಿಯನ ಮರುಳ ಕೈದನೆ, ಹರಿಯನ ತಿಳಿಯನ ಮರುಳ ಕೈದನೆ. ಕಡಕೋಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ಗೆಲ್ಲುವನೆ ಜಯಿಸುವನೆ. ಏನು ಹೇಳಿದೆ? ನಾನು ಆ ನರಮನುಜನ ಮುಂದೆ ನಿಲ್ಲಲಾರನೆ. ನಿನಗೆ ತಕ್ಷಣವೇ ತಕ್ಕ ಶಿಕ್ಷೆಯನ್ನು ಮಾಡುತ್ತಿದ್ದೆ. ಆದರೆ ನಿನ್ನಲ್ಲಿ ಕೋಪಕ್ಕಿಂತಲೂ ಮೋಹವೇ ಹೆಚ್ಚಾಗಿರುವುದರಿಂದ ನಿನ್ನನ್ನು ಮನ್ನಿಸಿರುವೆನು. ಹಠ ಮಾಡಬೇಡ. ಹಠವನ್ನು ಬಿಟ್ಟು ನನ್ನಲ್ಲಿ ಪ್ರಸನ್ನಳಾಗು. ಛೀ ನೀಚನೆ, ಶ್ರೀರಾಮಚಂದ್ರನ ಪಾದ ಧೂಳಿಗೂ ಸಮನಲ್ಲದ ನೀನು ಆತನ ಧರ್ಮಪತ್ನಿ ಆದ ನನ್ನನ್ನು ಕೆಣಕಿ ಬದುಕುಳಿಯಬಲ್ಲೆಯ? ಜಾನಕಿ, ನೀನು ಏನೇ ಹೇಳಿದರೂ ನಾನು ನಿನ್ನನ್ನು ವರಿಸದೆ ಬಿಡತಕ್ಕವನಲ್ಲ. ನನ್ನಲ್ಲಿ ಕೃಪೆ ಇಡು. ನನ್ನ ಪತ್ನಿಯರನ್ನೆಲ್ಲ ನಿನ್ನ ಸೇವಕಿಯರನ್ನಾಗಿ ಮಾಡುವೆನು. ನಾನು ಸಹ ನಿನಗೆ ದಾಸನಾಗಿರುವೆನು. ಈಗಲಾದರೂ ಸಂತೋಷದಿಂದ ನನ್ನ ಮನೋಯಿಷ್ಟವನ್ನು ನೆರವೇರಿಸು. ಇಲ್ಲವಾದರೆ ಬಲತ್ಕರಿಸಬೇಕಾದಿದ್ದ ಎಚ್ಚರ. ಈ ರೀತಿ ಮಾತುಗಳನ್ನು ಆಡ್ತಿರುವ ನಿನ್ನ ನಾಲಿಗೆಯೋ ಸೇದಿ ಹೋಗಬಾರದೆ? ಈ ನಿನ್ನ ಶಿರಸ್ಸು ಸಿಡಿದು ಬೀಳಬಾರದೆ? ರಾಮಚಂದ್ರ, ಬಡ ಸವಿ ನುಡಿಗಳ ನುಡಿದಡ ಜಾನಕಿ. ಬಡ ಸವಿ ನುಡಿಗಳ ನುಡಿದಡೆ ಅಡಿಗಳಿಗೆ ಬೆಳಕು ತೋರುವೆಯ ಮರುಳೇ. ಪಡ ನುಡಿವ ಜಗಳ ನಿನ್ನ ಪಡ ನುಡಿವ ಜಗಳ ನಿನ್ನ ಕಡಿದಿಡುವೆ ಕುಡಿದೆಡೆ ಬಿಡದೆ ತರವನ. ಪ್ರಾಣೇಶ್ವರ, ಶಾಂತರಾಗಿ ಸ್ವಾಮಿ. ಇದೇನಿದು? ಪರಸ್ತ್ರೀಯರನ್ನು ಕರೆದುಕೊಂಡು ಈ ರೀತಿಯಾಗಿ ದುಃಖಿಸುತ್ತಿರುವರಲ್ಲ, ಇವರ ಕಣ್ಣೀರಿನ ಶಾಪವು ನಿಮ್ಮನ್ನು ಸುಮ್ಮನೆ ಬಿಡುವುದೇ? ವೇದವತಿಯ ಶಾಪವನ್ನು ಮರೆತು ಏನಾದರೂ ಈ ರೀತಿ ಮಾಡುತ್ತಿರುವಿರೇ? ಮಂಡೋದರಿ, ಸರಿಯಾದ ಸಮಯಕ್ಕೆ ನನ್ನನ್ನು ಎಚ್ಚರಿಸಿದೆ. ಹೌದು, ನನಗೆ ವೇದವತಿಯ ಶಾಪವಿರುವುದು. ಜಾನಕಿ,
ಈ ಸಾರಿ ನಿನ್ನನ್ನು ಮನ್ನಿಸಿರುವೆನು. ಇನ್ನೊಂದು ತಿಂಗಳ ಕಾಲ ಅವಕಾಶವನ್ನು ಕೊಟ್ಟಿರುವೆನು. ಅಷ್ಟರೊಳಗಾಗಿ ನೀನು ನನ್ನ ಮನೋಭಿಷ್ಟವನ್ನು ನೆರವೇರಿಸದಿದ್ದರೆ ನಿನ್ನನ್ನು ಚಿತ್ರಚಿತ್ರವಾಗಿ ತುಂಡರಿಸಿ ಭೂತ ಪ್ರೇತಗಳಿಗೆ ಬಲಿ ಕೊಡುವೆನು. ಎಚ್ಚರ ಮಂಡೋದರಿ, ನಡೆ ಅರಮನೆಗೆ ಹೋಗೋಣ. ಇನ್ನು ಈ ನೀಚನ ಬಾಧೆಯನ್ನು ನಾನು ತಾಳಲಾರೆನು ಪ್ರಭು, ತಾಳಲಾರೆ. ನನ್ನ ಸರ್ವಾಪರಾಧವನ್ನು ಮನ್ನಿಸು ಪ್ರಭುವೇ, ಮನ್ನಿಸು. ನಿಂದಿರ್ಪ ಶ್ರೀರಾಮಚಂದ್ರ ರುಳದಾಚನ ಶಿರವಂ ಮುರಿದಿಡಲ್ ರುಳದಾಚನ ಶಿರವಂ ಮುರಿದಿಡಲ್ ವಿಪ್ಲವ ಲಕ್ಷ್ಮಣ ಸಹಿತ ಬಂದು ಮಾದ ನಿಮ್ಮನು ಕೊರೆವಾ ರಾಮಂ ಸುಕ್ಷೇಮಂ. ಇದೇನಿದು? ಈ ಅದ್ಭುತವಾದ ಕಪಿಯಾದರೂ ಯಾವುದು? ನಾನೇನಾದರೂ ಕನಸನ್ನು ಕಾಣುತ್ತಿರುವೆನೆ. ಕನಸಿನಲ್ಲಿ ಕಪಿಯನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗೆ ಯಾವ ಅಮಂಗಳವೂ ಆಗದಿರಲಿ ಪ್ರಭು. ಕ್ಷೇಮದಿಂದ ವಿಹರುತ್ತಾಯೇ ರಾಮ ರಘುಕುಲ ಸೋಮ ಪ್ರತಾಪ. ಕ್ಷೇಮದಿಂದ ವಿಹರುತ್ತಾಯೇ ರಾಮ ರಘುಕುಲ ಸೋಮ ಪ್ರತಾಪ. ನಿಲಯಳ ಮುನಿಯಾಧವ ಪೊರೆದು ನಿಲಯಳ ಮುನಿಯಾಧವ ಪೊರೆದು ಫಲಾಕ್ಷಣ ಕಾರ್ಮುಕವನೆ ಮುರಿದು. ನಿಲಯಳ ಮುನಿಯಾಧವ ಪೊರೆದು ಫಲಾಕ್ಷಣ ಕಾರ್ಮುಕವನೆ ಮುರಿದು. ಲಲಾಂಬಿಗೆ ನಿಮ್ಮಯ ಕರ ಕಿಡಿದು. ಲಲಾಂಬಿಗೆ ನಿಮ್ಮಯ ಕರ ಪಿಡಿದು ಪಾಲಿಸಿ ತಂದೆಯ ವಚನವನದು. ಹಿಮ್ಮದಿಂದ ಇರರುತ್ತಾಯಿ ಪಂಚವಟಿ ತಟವನದಲ್ಲಿ ನಲಿದು. ಪಂಚವಟಿ ತಟವನದಲ್ಲಿ ನಲಿದು ಕಾಂಚನ ಮೃಗ ದೈತ್ಯನ ತಾನಿರಿದು. ಪಂಚವಟಿ ತಟವನದಲ್ಲಿ ನಲಿದು ಕಾಂಚನ ಮೃಗ ದೈತ್ಯನ ತಾನಿರಿದು. ಚಂಚಲ ಲೋಕನ ನಿಮ್ಮನು ತಳೆದು. ಚಂಚಲ ಲೋಕನ ನಿಮ್ಮನು ತಳೆದು. ಸಂಬಂಧ
ಹರ ತಾಯೇ ರಾಮರ ವಿಕುಲ ಸೋಮ ಪ್ರತಾಪ ರಾಮರ ವಿಕುಲ ಸೋಮ ಪ್ರತಾಪ ರಾಮರ ವಿಕುಲ ಸೋಮ ಪ್ರತಾಪ ಕ್ಷೇಮದಿಂದ ಹರ ತಾಯೇ ರಾಮರ ವಿಕುಲ ಸೋಮ ಪ್ರತಾಪ. ಸೀತಾ ವಿರಹದಿಂದ ಬಳಸಿದ್ದ ಶ್ರೀರಾಮಚಂದ್ರಿಗೆ ನಮ್ಮ ಸುಗ್ರೀವರಾಜನು ಮಾಡಿದ ವಾಗ್ದಾನವು ಫಲಿಸುವುದರಲ್ಲಿ ಸಂಶಯವಿಲ್ಲ. ಪ್ರಭು ರಾಮಚಂದ್ರ, ನಿನ್ನ ಕರುಣೆಯಿಂದಲ್ಲವೇ ಶತಯೋಜನ ವಿಸ್ತಾರವಾದ ಸಮುದ್ರವನ್ನು ಒಂದೇ ನೆಲದಿಂದ ಹಾರಿ ಇಲ್ಲಿಗೆ ಬಂದದ್ದು. ಈಕೆಯು ಜಗನ್ಮಾತೆಯಾದ ಸೀತಾಮಾತೆ ಎನ್ನುವುದರಲ್ಲಿ ಸಂಶಯವಿರಲ್ಲ. ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ಅಮ್ಮ ಅಮ್ಮ, ಸಕಲ ಶುಭ ಲಕ್ಷಣಗಳಿಂದ ಶೋಭಿತರಾಗಿರುವ ತಾವು ಯಾರು? ಜನಸ್ಥಾನದಲ್ಲಿ ಆ ನೀಚನಾದ ರಾವಣನು ತಮ್ಮನ್ನು ಅಪಹರಿಸಿಕೊಂಡು ಬಂದದ್ದು ನಿಜವಾದ ಪಕ್ಷದಲ್ಲಿ ಸತ್ಯಾಂಶವನ್ನು ಹೇಳಿ ನಾನು ನಿಮಗೆ ಕೆಲವು ವಿಚಾರಗಳನ್ನು ಹೇಳಬೇಕಾಗಿರುವುದಮ್ಮ. ಈತನ ನೈವನೀಯಗಳನ್ನು ನೋಡುತ್ತಿದ್ದರೆ ಈತನು ರಾಕ್ಷಸ ಕುಲದವನಲ್ಲವೆಂದು ತೋರುವುದು. ಇರಲಿ, ಇರುವ ನಿಜಾಂಶವನ್ನು ತಿಳಿಸುವೆನು. ಅಯ್ಯ, ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯಳಾದ ಸೀತೆಯು ನಾನೇ. ಶ್ರೀರಾಮಚಂದ್ರರ ಕುಶಲ ವಾರ್ತೆಯನ್ನು ಕೇಳುತ್ತಿರುವ ನೀನು ಯಾರು? ಅಮ್ಮ, ನಾನು ರಾಮ ಮತ್ತು ಲಕ್ಷ್ಮಣರಿಂದ ಕಳುಹಿಸಲ್ಪಟ್ಟ ದೂತನು. ಅಂಜನಾದೇವಿಯ ಗರ್ಭದಲ್ಲಿ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಅಂತಲೂ ಕರೆಯುವರಮ್ಮ. ಈತನ ಮಾತುಗಳನ್ನು ನಾನು ಹೇಗೆ ನಂಬುವುದು? ಹಿಂದೆ ದಂಡಕಾರಣ್ಯದಲ್ಲಿ ಮಾರುವೇಷದಿಂದ ಬಂದು ನನ್ನನ್ನು ಅಪಹರಿಸಿದಂತೆ ಈಗಲೂ ಮಾರುವೇಷದಿಂದ ಬಂದಿರಬಹುದಲ್ಲವೇ? ಅಮ್ಮ, ಕೊಂದ ನೆನೆಸದೆಯಿಂದ ನಾಮ್ರದು ನಂದನನ ಕಡೆಯಿಂದ ಬಂದಿಹ. ಕೊಂದ ನೆನೆಸದೆಯಿಂದ ನಾಮ್ರದು ನಂದನನ ಕಡೆಯಿಂದ ಬಂದಿಹ. ಕೊಂದ ನೆನೆಸದೆಯಿಂದ ನಾಮ್ರದು ನಂದನನ ಕಡೆಯಿಂದ ಬಂದಿಹ. ಕೊಂದ ನೆನೆಸದ ಎಂದ ನಮ್ರದು ನಂದನನ ಕಡೆಯಿಂದ ಬಂದಿ ಬರಿಯಲು ಬಂದ ಸೇವಕನಿಂದ ತಿಳಿ ಅರವಿಂದ ಲೋಚನ ಸಂದೇಹ ಬಿಡು ಮಾತೆ ವಸುಂದರ ಸೋತ ಸುಂದರ ಸೋಮಾರಿಕೆ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕ ನಮ್ಮ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕ ಮುಂದೆ ರಾಘವ ಹಿಂದೆ ನಿಂತುವ ಪಂಡಿ ಸಂತಸದಿಂದ ನಲಿಯುತ್ತ ಮುಂದೆ ರಾಘವ ಹಿಂದೆ ನಿಂತುವ ಪಂಡಿ ಸಂತಸದಿಂದ ನಲಿಯುತ್ತ ಮುಂದೆ ರಾಘವ ಹಿಂದೆ ನಿಂತುವ ಪಂಡಿ ಸಂತಸದಿಂದ ನಲಿಯುತ್ತ ಗವನಿಂದ ನಿಂತುವ ಪಂಡು ಸಂತಸದಿಂದ ನಲಿತ ಗಂಡು ಗವಗಳಿಗೆಂದು ನಂದನನು ತಾನೆಂದು ಭಾವಿಸಿ ಸಂದೇಹ ಬಿಡು ಮಾತೆ ವಸುಂದರ ಸೋತೆ ಸುಂದರ ಸೋಮಾರಿಕೆ. ಅಮ್ಮ, ಸಂಶಯವನ್ನು ಬಿಟ್ಟು ನನ್ನನ್ನು ತಮ್ಮ ಮತ್ತು ಶ್ರೀರಾಮಚಂದ್ರರ ಪಾದಸೇವಕನೆಂದು ತಿಳಿದು ಆಶೀರ್ವದಿಸಮ್ಮ. ಅಯ್ಯ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಪಾದ ಸೇವಕನಾಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಶ್ರೀರಾಮಚಂದ್ರರ ಪೂರ್ವ ವೃತ್ತಾಂತವನ್ನು ಒಂದು ಬಾರಿ ವರ್ಣಿಸುವೆಯಾ? ಅಮ್ಮ, ದಶರಥನು ಪಾಲಂಗೆ ಹಿರಿತನು ಜತಾನಾಗೆ ವಿಶ್ವವಿಖ್ಯಾತ ವಿಶ್ವಾಮಿತ್ರ ಮುನಿಗೆ ಪ್ರಿಯ ಶಿಷ್ಯನಾಗಿ ನಮ್ಮ ರಾಮ ರಾಮ ಇದು ನಿಜವೇನಮ್ಮ? ಅನುಜ ಲಕ್ಷ್ಮಣನೊಡಗೊಂಡು ಕಾನನ ಕೈ ತಂದು ವಿಕಟ ಧನುಜರಂ ಕೊಂದು ಕೊರದನ ಹಲ್ಯದಂದು ರಾಮ
ಮುರಿದಿಟ್ಟು ಮೈ ಜಲಗೆ ಕರೆಗೊಟ್ಟು ಪರಶು ಗರ್ಭವಂ ಸುಟ್ಟು ನಿಜಪುರಿಗೆ ಕರೆತಂದವನು ನಮ್ಮ ರಾಮನಲ್ಲವೇ ಜನನೇ ಜನನೇ ಪಿತೃವಾಕ್ಯವ ಸಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೊಳ್ ನೆಲಸೆ ಶೂರ್ಪನಖ ಭಂಗದಲ್ಲಿ ಶೂರ್ಪನಖ ಭಂಗದಲ್ಲಿ ಸ್ವರ್ಣಮುಖ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ಕಡುಬಳಲಿದನು ನಮ್ಮ ಶ್ರೀರಾಮ ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಎಮ್ಮಮ್ಮ ನಿಮ್ಮ ಶೋಧನೆಗಾಗಿ ಕಳುಹಿದನು ನಮ್ಮ ಶ್ರೀರಾಮ ಅಮ್ಮ ವೇದ ಪುರಾಣ ಇತಿಹಾಸಗಳೆಲ್ಲವೂ ರಾಮ ರಾಮ ಎಂದು ಕೊಂಡಾಡುತ್ತಿರುವಾಗ ಶುದ್ಧನ ಕೊಡಗನಾದ ನಾನು ಏನು ಹೇಳಲು ಸಾಧ್ಯ ಜನನಿ ಜನನಿ ಶ್ರೀಮನ್ ಮಹಾವಿಷ್ಣುವೇ ಲೋಕಕಂಟಕರನ್ನು ನಿಗ್ರಹಿಸುವುದಕ್ಕಾಗಿ ದಶರಥನ ಪುತ್ರನಾಗಿ ಜನಿಸಿ ವಿಶ್ವಾಮಿತ್ರರ ಯಾಗವನ್ನು ರಕ್ಷಿಸಿ ಜನಕ ಚಕ್ರವರ್ತಿಯು ತಮ್ಮ ಸ್ವಯಂವರಕ್ಕೆ ಪಣವಾಗಿಟ್ಟಿದ್ದ ಶಿವಧನಸ್ಸನ್ನು ಮುರಿದು ಪರಶುರಾಮರ ಗರ್ವವನ್ನು ಅಡಗಿಸಿ ತಮ್ಮ ಕೈ ಹಿಡಿದು ಸುಖವಾಗಿರುವಾಗ ಅಮ್ಮ ಪಿತೃವಾಕ್ಯ ಪರಿಪಾಲನೆಗಾಗಿ ತಮ್ಮೊಡೆನೆಯು ಲಕ್ಷ್ಮಣ ಸ್ವಾಮಿಯೊಡೆನೆಯು ವನವಾಸಕ್ಕೆ ಬಂದು ಪಂಚವಟಿಯಲ್ಲಿ ವಾಸಿಸುತ್ತಿರುವಾಗ ರಾಮ ಲಕ್ಷ್ಮಣರು ಇಲ್ಲದಿರುವ ಸಮಯವನ್ನು ಸಾಧಿಸಿ ಆ ನೀಚನಾದ ರಾವಣನು ತಮ್ಮನ್ನು ಅಪಹರಿಸಿಕೊಂಡು ಬಂದದ್ದು ನಿಜವೇನಮ್ಮ? ನಿಜ ಮಾರುತಿ. ಮಾರುತಿ, ಶ್ರೀರಾಮಚಂದ್ರರ ರೂಪ ಲಾವಣ್ಯಗಳನ್ನು ಗುಣಗಾಂಭೀರ್ಯಗಳನ್ನು ಒಂದು ಬಾರಿ ವರ್ಣಿಸುವೆಯಾ? ಅಮ್ಮ, ಜಗದೇಕ ವೀರನು, ಕೋಟಿ ಸೂರ್ಯ ಪ್ರಕಾಶಮಾನನು, ವಿಶ್ವಂಬರ ಮೂರ್ತಿಯೂ ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯ ಗುಣಗಾಂಭೀರ್ಯಗಳನ್ನು ವರ್ಣಿಸಲು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಗೂ ಅಸದಳವಾಗಿರುವಾಗ ಕೇವಲ ಮರ್ಕಟನಾದ ನನ್ನಿಂದ ಸಾಧ್ಯವೇನಮ್ಮ? ಆದರೂ ತಮ್ಮ ಮಾತಿಗೆ ಪ್ರತಿಯಾಡದೆ ನನಗೆ ತಿಳಿದ ಮಟ್ಟಿಗೆ ಹೇಳುವೆನಮ್ಮ. ರಾಮರ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದಲ್ಲಿ ಸಾಲದು ಪೇಳಲ್. ರಾಮರ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದಲ್ಲಿ ಸಾಲದು ಪೇಳಲ್. ಈ ಭೂಮಿಯನ್ನು ಕೊಂದ ಬಗಸದಳ ಬಗಸದಳ ಶುದ್ಧ ಮರ್ಕಟ ನಾನೇನಬಲ್ಲೆ ಶ್ರೀರಾಮರ ಬಣ್ಣಿಸಲ್. ರಾಮನು ಎಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ. ರಾಮನು ಎಂತ ಚೆಲುವನೆ ಅಮ್ಮಯ್ಯ. ಅಮ್ಮ, ಕೇಳಮ್ಮ ತಾಯೇ. ರಾಮನು ಎಂತ ಚೆಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ. ರಾಮನು
ರಾಮನು ಎಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಈ ಜಗವನ್ನು ಲಗೆ ಮಾಡಿ ಕ್ಷೀರ ಸಾಗರವನ್ನೇ ಶಾಹಿಯನ್ನಾಗಿ ಮಾಡಿ ಮೇರು ಪರ್ವತವನ್ನೇ ಲೇಖನಿಯನ್ನಾಗಿ ಮಾಡಿ ಸ್ವಯಂ ವಿದ್ಯಾನಿಧಿಯು ಸರ್ವಸಿದ್ಧಿ ಪ್ರದಾಯಕನೂ ಆದ ಸ್ವಯಂ ಗಣೇಶನೇ ಬರೆದರು. ಶ್ರೀರಾಮಚಂದ್ರನ ರೂಪ ಲಾವಣ್ಯ ಗುಣಗಾಂಭೀರ್ಯಗಳ ವರ್ಣನೆಯೂ ಮುಗಿಯಲಿಲ್ಲವಂತೆ. ಹೀಗಿರುವಾಗ ಶುದ್ಧ ಮರ್ಕಟನಾದ ನನ್ನಿಂದ ಸಾಧ್ಯವೇನಮ್ಮ? ಆದರೂ ನನಗೆ ತಿಳಿದ ಮಟ್ಟಿಗೆ ಹೇಳಿರುವೆನಮ್ಮ. ಮಾರುತಿ, ಬಹಳ ಸೊಗಸಾಗಿ ವರ್ಣಿಸಿದೆ. ಅದಿರಲಿ, ನನ್ನ ಮೈದನಾದ ಲಕ್ಷ್ಮಣ ಸ್ವಾಮಿನೊಂದು ಬಾರಿ ವರ್ಣಿಸುವೆಯಾ? ಅಮ್ಮ, ಮಹಾಪ್ರಿಯ ಭಕ್ತ ಸೃಜನ ಶ್ರೇಷ್ಠನಾದ ಲಕ್ಷ್ಮಣ ಸ್ವಾಮಿಯನ್ನು ವರ್ಣಿಸುವುದು ಬಹಳ ಸದಳಮಮ್ಮ. ಆದರೂ ಸ್ವಲ್ಪ ಮಟ್ಟಿಗೆ ಹೇಳುವೆನಮ್ಮ. ಅಣ್ಣ ರಾಘವೇಂದ್ರನ ಮಹಾಯುಧಂಗಳಂ ಬೆನ್ನಿನೋಳ್ ಒತ್ತಿಹ ಜನನೇ ಕಣ್ಣನು ರೆಪ್ಪೆಯು ಕಾದಿರುವಂದದೇ ಕಣ್ಣನು ರೆಪ್ಪೆಯು ಕಾದಿರುವಂದದಿ ಮೈ ಚಿನ್ನವನು ಪೋಲ್ವ ಲಕ್ಷ್ಮಣ ಸ್ವಾಮಿಯನು ವರ್ಣಿಸಲ ಸದಳ ಜನನೇ ಅಮ್ಮ, ದೇಹವನ್ನು ದೇಹ ಛಾಯೆಯು ಅನುವರ್ತಿಸುವಂತೆ ಲಕ್ಷ್ಮಣ ಸ್ವಾಮಿಯು ಯಾವಾಗಲೂ ಶ್ರೀರಾಮರನ್ನೇ ಧ್ಯಾನಿಸುತ್ತಾ ಅವರ ಧ್ಯಾನದಲ್ಲಿ ಮುಳುಗಿ ತೇಲಾಡುತ್ತಿರುವರಮ್ಮ. ಮಾರುತಿ, ಅಮ್ಮ, ಶ್ರೀರಾಮ ಲಕ್ಷ್ಮಣರಾದರೂ ನರರು, ನೀರು ಆದರೂ ವಾನರು. ಹೀಗಿರುವಲ್ಲಿ ನಿಮ್ಮಿಬ್ಬರ ಸ್ನೇಹವಾದ ಬಗ್ಗೆ ಆದರೂ ಹೇಗೆ? ಅಮ್ಮ, ತಮ್ಮನ್ನು ಕಳೆದುಕೊಂಡು ಜಟಾಯುವಿನಿಂದ ಸಂಗತಿಯನ್ನು ತಿಳಿದುಕೊಂಡು ತಮ್ಮನ್ನು ಹುಡುಕುತ್ತಾ 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 ಋಷ್ಯಮುಖ ಪರ್ವತಕ್ಕೆ ಬಂದರು. ಅಲ್ಲಿ ಬೃಹದಾಕಾರವಾಗಿ ಬಿದ್ದಿದ್ದ ಕಬಂದನೆಂಬ ರಾಕ್ಷಸನ ದೇಹವನ್ನು ಕಂಡು ಪರ್ವತವೆಂದು ಭ್ರಾಂತಿಯಿಂದಲೂ ಹತ್ತಿರ ಹೋಗುತ್ತಿದ್ದರಮ್ಮ. ಆಗ ನಮ್ಮ ಸುಗ್ರೀವರಾಜನ ಆಜ್ಞೆಯಂತೆ ನಾನೇ ಹೋಗಿ ಆ ರಹಸ್ಯವನ್ನು ತಿಳಿಸಿದರು. ಆಗ ರಾಮ ಲಕ್ಷ್ಮಣರು ಒಂದೇ ಬಾಣದಿಂದ ಆ ಕಬಂದನೆಂಬ ರಾಕ್ಷಸನನ್ನು ಸಂಹರಿಸಿದರು. ಆಗ ಅಗ್ನಿ ಸಾಕ್ಷಿಯಾಗಿ ನಮ್ಮ ಶ್ರೀರಾಮಚಂದ್ರನಿಗೂ ನಮ್ಮ ಸುಗ್ರೀವರಾಜನಿಗೂ ಸ್ನೇಹವಾಯಿತಮ್ಮ. ಅಮ್ಮ, ಅದೂ ಅಲ್ಲದೆ ನಮ್ಮ ಸುಗ್ರೀವರಾಜನ ರಾಜ್ಯವನ್ನು ಮತ್ತು ಆತನ ಪತ್ನಿಯನ್ನು ಅಪಹರಿಸಿದ್ದ ವಾಲಿಯನ್ನು ಸಂಹರಿಸಿ ಸುಗ್ರೀವರಾಜನಿಗೆ ಕಿಷ್ಕಿಂಧೆಯ ಪಟ್ಟಾಭಿಷೇಕವನ್ನು ಮಾಡಿಸಿದರು. ತದನಂತರ ತಮ್ಮನ್ನು ಹುಡುಕುವುದಕ್ಕಾಗಿ ಸಕಲ ದಿಕ್ಕುಗಳಿಗೂ ಅನೇಕ ಕಪಿವೀರರನ್ನು ಕಳುಹಿಸಿರು. ಅದರಲ್ಲಿ ನಾನು ಒಬ್ಬನಮ್ಮ. ಮಾರುತಿ, ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವ? ತಮ್ಮ ರಮಣನ ದೇದಿ ಆಶ್ರಮಗಳಲ್ಲೇ ಪ್ರಥಮಾಶ್ರಮವಾದ ಬ್ರಹ್ಮಚರ್ಯ ಆಶ್ರಮದಲ್ಲಿ ಆತ್ಮರಾಮನ ಅಂತರಂಗ ಭಕ್ತನಾಗಿರುವೆನಮ್ಮ. ಮಾರುತಿ, ಘನತರವಾದ ವಿದ್ಯೆಗಳೆನ್ನೆಲ್ಲ ನೀನು ಎಲ್ಲಿ ಕಲಿತೆ? ಅಮ್ಮ, ಸುರಾದಿ ಸುರರಿಂದಲೂ ಹಾಗೂ ನನ್ನ ಎತ್ತಮ್ಮನಿಂದಲೂ ಇಂಥ ಅಮೋಘವಾದ ವಿದ್ಯೆಗಳನ್ನೆಲ್ಲ ಕಲಿತಿರುವೆನಮ್ಮ. ಮಾರುತಿ, ನೀನು ಶತಯೋಜಿತವಾದ ವಿಸ್ತೀರ್ಣವಾದ ಸಮುದ್ರಾಲಾಂಗವನ್ನು ಹೇಗೆ ದಾಟಿ ಬಂದೆ? ಆಗ ಯಾವ ರೂಪದಿಂದ ಬಂದೆ? ಆ ರೂಪವನ್ನು ಒಂದು ಬಾರಿ ಧರಿಸಬಲ್ಲೆ? ಅಮ್ಮ, ಸಮುದ್ರ ಲಂಘನಾ ಕಾಲದಲ್ಲಿ ಬೃಹದಾಕಾರವಾದ ವಿಶ್ವರೂಪವನ್ನು ತಾಳಿ ಒಂದೇ ನೆಗತದಿಂದ ಹಾರಿ ಇಲ್ಲಿಗೆ ಬಂದಿರುವೆನಮ್ಮ. ಆ ಘೋರ ರೂಪವನ್ನು ನೋಡಿ ತಾವು ಭಯಪಡುವಿರೋ ಏನೋ? ಮಾರುತಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೇ. ದಯಮಾಡಿ ನನ್ನ ಮಾತನ್ನು ನಡೆಸಿಕೊಡು. ಅಮ್ಮ, ಕಪಿ ಮುಂಡೆದು ಕಪಿ ಬುದ್ಧಿಯನ್ನು ಬಿಡುವುದೇ ಇಲ್ಲ. ಎಷ್ಟೇ ಆದರೂ ಮಂಗ, ನನ್ನ ಅಪರಾಧವನ್ನು ಮನ್ನಿಸಿ ಇದು ನನ್ನ ವಿಶ್ವಮೂರ್ತಿಯ ದರ್ಶನ ಮಾಡಿ. ಜಯ ಜಯ ರಘುವೀರ ಸಮರ್ಥ. ಮಾರುತಿ, ಆಂಜನೇಯ, ಸಾಕು ಮಾಡು.
ಈ ನಿನ್ನ ಘೋರ ರೂಪವನ್ನು ಸಾಕು ಮಾಡಿ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಯಪಡಬೇಡಿ ತಾಯೇ, ಭಯಪಡಬೇಡಿ. ಇದು ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡಿ. ಮಾರುತಿ, ನನ್ನ ಸ್ವಾಮಿಯು ಏನಾದರೂ ರಹಸ್ಯವನ್ನು ತಿಳಿಸಿರುವರೇ? ಒಂದು ದಿನ ತಾವು ಶ್ರೀರಾಮಚಂದ್ರರು ಚಿತ್ರಕೂಟ ಪ್ರಾಂತ್ಯದಲ್ಲಿ ಸ್ನಾನ ಮಾಡುತ್ತಿರುವಾಗ ಪರಿಹಾಸ್ಯ ಮಾಡುತ್ತಾ ರಾಘವೇಶನು ನೀರನ್ನು ಕಲಕಿದರಂತೆ. ಇದು ನಿಜವೇನಮ್ಮ? ನಿಜ ಮಾರುತಿ. ಅಲ್ಲದೆ ಗೋದಾವರಿ ನದಿಯಲ್ಲಿ ಜಲಕ್ರೀಡೆಯನ್ನಾಡುವಾಗ ರಾಘವೇಶನು ತಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಲು ಆಗ ತಾವು ನಾಚಿಕೆಯಿಂದ ತಲೆ ತಗ್ಗಿಸಿದರಂತೆ. ಇದು ನಿಜವೇನಮ್ಮ? ನಿಜ ಮಾರುತಿ. ಅದು ಅಲ್ಲದೆ ಅಮ್ಮ, ಮಾತಾಯ್ತು. ಜನನೇ, ಇದು ಶ್ರೀರಾಮಚಂದ್ರರ ಘನಮುದ್ರಿಕೆಯಮ್ಮ. ಜನನೇ, ಇದು ಶ್ರೀರಾಮಚಂದ್ರರ ಘನಮುದ್ರಿಕೆ. ವಿನುತ ರಾಮ ನಾಮ ಪ್ರಚುರ ಮಾತೆ. ಅನುನಯದಿ ಸ್ವೀಕರಿಪುದು ಮಾತೆ. ಅನುನಯದಿ ಸ್ವೀಕರಿಪುದು ಮಾತೆ. ಮನದನು ಮಾನಂಗಳೆಳೆದೆ ಮಾತೆ ರಾಘವ ದಹಿತೆ. ಅಮ್ಮ, ಶ್ರೀರಾಮಚಂದ್ರರು ತಮಗರ್ಪಿಸಲು ಈ ಅಭಿಜ್ಞ ವಸ್ತುವನ್ನು ದಯಪಾಲಿಸಲು ಸ್ವೀಕರಿಸಮ್ಮ. ಈ ಮುದ್ರಾ ಉಂಗುರವನ್ನು ಕಂಡು ನನ್ನ ಸ್ವಾಮಿಯನ್ನು ನೋಡಿದಷ್ಟೇ ಸಂತೋಷವಾಯಿತು, ಸಂತೋಷವಾಯಿತು. ಮಾರುತಿ, ಮಾರುತಿ, ಈ ನಿರ್ಬಂಧದಿಂದ ನನ್ನನ್ನು ಎಲ್ಲಿಗೆ ತಪ್ಪಿಸುವರು? ಭಯಪಡಬೇಡಿ ತಾಯೇ, ಕ್ಷಿಪ್ರದಲ್ಲಿಯೇ ಶ್ರೀರಾಮಚಂದ್ರನ ಬಳಿಯನ್ನು ಸೇರುವಿರಿ. ಅಮ್ಮ, ನಾನು ಬಂದು ಬಹಳ ದಿನಗಳಾದವು. ಅವಧಿಯಾದರೂ ಪೂರೈಸುತ್ತಾ ಬಂದಿರುವುದು. ಶ್ರೀರಾಮಚಂದ್ರರಿಗೆ ಅರ್ಪಿಸಲು ಯಾವುದಾದರೂ ಒಂದು ಅಭಿಜ್ಞಾ ವಸ್ತುವನ್ನು ದಯಪಾಲಿಸಮ್ಮ. ಮಾರುತಿ, ತೆಗೆದುಕೋ. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ನನ್ನನ್ನು ಇಲ್ಲಿಂದ ಬಿಡಿಸುವಂತೆ ತಿಳಿಸು. ಇಲ್ಲವಾದರೆ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ತಿಳಿಸಿಬಿಡು. ಅಮ್ಮ, ಭಯಪಡಬೇಡಿ. ಅಮ್ಮ, ತಾವು ಸಂಶಯ ಪಟ್ಟುಕೊಳ್ಳದೆ ನನ್ನ ಭುಜಗಳ ಮೇಲೆ ಕುಳಿತುಕೊಳ್ಳುವುದಾದರೆ ಕ್ಷಣಾರ್ಧದಲ್ಲಿ ಕರೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದದ ಸನ್ನಿಧಿಯಲ್ಲಿ ಬಿಡುವೆನಮ್ಮ. ಇದೇನು ಮಾರುತಿ, ನಿನ್ನ ಕಪಿ ಬುದ್ಧಿಗೆ ತಕ್ಕಂತೆ ಮಾತನಾಡುತ್ತಿರುವೆಯಲ್ಲ. ರಾವಣನು ಅಪಹರಿಸಿ ತಂದ ಸೀತೆಯನ್ನು ಒಂದು ಕಪಿಯು ಎತ್ತಿಕೊಂಡು ಹೋಯಿತೆಂದರೆ ನನ್ನ ಸ್ವಾಮಿಗೆ ಅಪಕೀರ್ತಿ ಉಂಟಾಗುವುದಿಲ್ಲವೇ? ಅಮ್ಮ, ಕಪಿ ಮುಂಡೆದು ಕಪಿ ಬುದ್ಧಿಯನ್ನು ಬಿಡುವುದೇ ಇಲ್ಲ. ಎಷ್ಟೇ ಆದರೂ ಮಂಗ, ನನ್ನ ಅಪರಾಧವನ್ನು ಮನ್ನಿಸಮ್ಮ. ಮಾರುತಿ, ನೀನು ಮಾಡಿದ ಉಪಕಾರಕ್ಕೆ ಪ್ರತಿ ಉಪಕಾರವಾಗಿ ನಾನು ಏನನ್ನು ತಾನು ನೀಡಲಿ? ಅಮ್ಮ, ತಮ್ಮ ಮತ್ತು ಶ್ರೀರಾಮಚಂದ್ರರ ಕೃಪಾ ಕಟಾಕ್ಷವು ನನ್ನ ಮೇಲೆ ಸಂಪೂರ್ಣವಾಗಿದ್ದಲ್ಲಿ ನನಗಷ್ಟೇ ಸಾಕು. ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಮ್ಮ. ರಾಮ
ಅಮ್ಮ ಅನುಗ್ರಹಿತನಾದೆನು ತಾಯೇ, ಅನುಗ್ರಹಿತನಾದೆನು. ಅಮ್ಮ ತಮ್ಮ ದರ್ಶನವಾಗುವವರೆಗೂ ನಾನು ಫಲಹಾರಾದಿಗಳನ್ನು ಭುಂಜಿಸುವುದಿಲ್ಲವೆಂದು ಶ್ರೀರಾಮಚಂದ್ರನ ಪಾದ ಸನ್ನಿಧಿಯಲ್ಲಿ ವಾಗ್ದಾನ ಮಾಡಿದ್ದೆನು. ಈಗಲಾದರೋ ತಮ್ಮ ದರ್ಶನವಾಯಿತು. ನನಗಾದರೋ ಕ್ಷುದ್ಬಾಧೆಯು ಅಧಿಕವಾಗಿರುವುದರಿಂದ ಈ ಮರಗಳಲ್ಲಿ ಕಾಣುವ ಒಂದೆರಡು ಫಲಗಳನ್ನು ಭಕ್ಷಿಸಲು ಅಪ್ಪಣೆಯಾಗಬೇಕಮ್ಮ. ಭಾರತಿ, ಇಲ್ಲಿ ಬಹಳ ಮಂದಿ ರಾಕ್ಷಸರಿರುವರು. ಅವರ ತಂಟೆಗೆ ಹೋಗದೆ ಫಲಗಳನ್ನು ಭುಂಜಿಸಿ ಹೊರಡುವನಾಗು. ಅಯ್ಯೋ, ಅವರ ಗೊಡವೆ ನನಗೇತಕಮ್ಮ. ಅಲ್ಲಿ ಕೆಳಗೆ ಬಿದ್ದಿರುವ ಒಂದೆರಡು ಫಲಗಳನ್ನು ಭುಂಜಿಸಿ ಹೋಗುವೆನು. ಅಮ್ಮ, ಈ ಕಪಿಗಳು ಸೇವಿಸುವುದನ್ನು ತಾವು ನೋಡಬಾರದು. ಅಲ್ಲದೆ ಈ ಪ್ರಾರಬ್ಧ ಸ್ಥಳವನ್ನು ಬಿಟ್ಟಂತಾಗುವುದು ಮತ್ತು ದೇವಿಯ ದರ್ಶನವಾಗುವುದು. ಅಮ್ಮ, ಅಲ್ಲಿ ಕಾಣುವ ದೇವಾಲಯಕ್ಕೆ ದಯಮಾಡಿಸಮ್ಮ. ಆಗ್ಲಿ ಭಾರತಿ.